ಎಸ್, ಇವತ್ತು ನಮ್ಮ ಕೈಲಿದೆ ರೆಡ್ಮಿ ನೋಟ್ 13C 4G. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕೀರ್ತಿ ಕುಮಾರ್ ಕಿಟ್ಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ KK ಕ್ರಿಯೇಷನ್ಸ್. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ, ಈಗ ರೆಡ್ಮಿ 13C 4G ಫೋನ್ನ ಬಾಕ್ಸ್ ಓಪನ್ ಮಾಡೋಣ. ಮೊದಲನೇ ಬಾಕ್ಸ್ ಓಪನ್ ಮಾಡಿದರೆ ಮೊಬೈಲ್ ನೋಡಲಿಕ್ಕೆ ಸಿಗುತ್ತೆ. ಸೊ ಮೊಬೈಲ್ ಈ ಥರ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಏನು ಇಲ್ಲ, ಖಾಲಿ ಇದೆ ಇದರಲ್ಲಿ. ಬಟ್ ಒಂದೇ ಒಂದು ಸಿಮ್ ಎಜೆಕ್ಟರ್ ಪಿನ್ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೊಂದು ಕ್ವಾಲಿಟಿ ಏನಿಲ್ಲ. ಒಂದು ಟೈಪ್ ಸಿ ಚಾರ್ಜಿಂಗ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾರೆ ನೀವು. ಟೈಪ್ ಸಿ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಒಂದು 10 ವ್ಯಾಟ್ ಚಾರ್ಜಿಂಗ್ ಅಡ್ಯಾಪ್ಟರ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಸೊ ಅಷ್ಟು ಬಿಟ್ಟರೆ ಬಾಕ್ಸಲ್ಲಿ ಏನೂ ಇಲ್ಲ. ನೋಡ್ಬೋದು ವ್ಯಾರಂಟಿ ಕಾರ್ಡ್ ಅಥವಾ ಕ್ವಿಕ್ ಸ್ಟಾರ್ಟರ್ ಗೈಡ್ ಆರ್, ಮತ್ತು ಅದ್ರ ಜೊತೆಗೆ ನಿಮಗೆ ಯೂಶಲಿ ಸಿಲಿಕಾನ್ ಇದು ಬರುತ್ತೆ. ಬಟ್ ಅವ್ರು ಏನೂ ಕೊಟ್ಟಿಲ್ಲ. ಇನ್ಸ್ಟ್ರಕ್ಷನ್ಸ್ ಹಿಂದ್ಗಡೆ ಇದೆ ಅಷ್ಟೇ, ಏನೂ ಕೊಟ್ಟಿಲ್ಲ. ಮೊಬೈಲ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ, ನೋಡ್ತಿರ್ಬೋದು. ಒಂದು ಸ್ಟಿಕ್ಕರ್ ಹಾಕಿದೆ. ಇದರಲ್ಲಿ IMEI ನಂಬರ್ಸ್ ಮತ್ತು QR ಕೋಡ್ ಕೂಡ ಮೆನ್ಷನ್ ಮಾಡಿದೆ. ಮೇಡ್ ಇನ್ ಇಂಡಿಯಾ ಅಂತ ಇದೆ. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಇಂಡಿಯಾದಲ್ಲಿ ಮೇಡ್ ಇನ್ ಆಗಿದೆ ಗೊತ್ತಿಲ್ಲ. ಸೊ ನೋಡ್ತಿರ್ಬೋದು, QR ಕೋಡ್ ಕೂಡ ಇದೆ, ಪ್ಲಸ್ IMEI ನಂಬರ್ಸ್ ಕೂಡ ಇದೆ. ಸೊ ಇದು ಸ್ಕ್ಯಾನ್ ಮಾಡಿದರೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಅದಕ್ಕೆ ಮೋಸ್ಟ್ಲಿ ಕ್ವಿಕ್ಕರ್ ಸ್ಟಾರ್ಟ್ ಗೈಡ್ ಕೊಟ್ಟಿಲ್ಲ ಅನಿಸುತ್ತೆ. ಈಗ ಮೊಬೈಲ್ ವಿಚಾರಕ್ಕೆ ಬರೋದಾದರೆ, ಆ ಫ್ರಂಟ್ ಸೈಡ್ ಬಂದುಬಿಟ್ಟು ಈ ಥರ ಸ್ಕ್ರೀನ್ ಇದೆ. ಸೊ ಇದು ಕಂಪ್ಲೀಟ್ಲಿ ಗ್ಲಾಸ್ ಇದೆ. ಪ್ಲಸ್ ನಿಮಗೆ ಇಲ್ಲಿ ವಾಟರ್ ಡ್ರಾಪ್ ನಾಚ್ ಕ್ಯಾಮ್ರಾ ಸಿಗುತ್ತೆ. ಇದು ಬಂದುಬಿಟ್ಟು 8 MP ಕ್ಯಾಮ್ರಾ ಇದೆ. ಸೊ ಇದು ನೋಡ್ತಾ ಇರ್ಬೋದು, ನಿಮಗೆ ಕಂಪ್ಲೀಟಾಗಿ 8 MP ಕ್ಯಾಮ್ರಾ ಕಾಣಿಸ್ತಾ ಇದೆ. ಓಕೆನಾ. ಸೊ ಫೋನ್ನ ಹಿಂಭಾಗ ನೋಡೋದಾದರೆ, ಇದು ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ ಕಾಣಿಸ್ತದೆ, ವಿತ್ LED ಫ್ಲ್ಯಾಶ್ ಕೂಡ ಇದೆ. ಸೊ ಮೊಬೈಲ್ ಮೇಲೆ ಅವರೇ ಕಂಪ್ಲೀಟಾಗಿ ನೀಟಾಗಿ ಪ್ರಿಂಟ್ ಮಾಡಿದ್ದಾರೆ 50 MP AA ಕ್ಯಾಮ್ರಾ ಅಂತ. ಸೊ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮ್ರಾ ಬಂದುಬಿಟ್ಟು, ಮೇನ್ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ 50 MP ಕ್ಯಾಮ್ರಾ ಇರುತ್ತೆ. ಇನ್ನೊಂದು ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ 2 MP ಮ್ಯಾಕ್ರೋ ಕ್ಯಾಮ್ರಾ ಇದೆ. ಪ್ಲಸ್ ಇನ್ನೊಂದು 0.08 MP ನಿಮಗೆ ಆಕ್ಸಿಲರಿ ಲೆನ್ಸ್ ಸಿಗ್ತಾ ಇದೆ. ಸೊ ನಿಮಗೆ 2 MP ಮ್ಯಾಕ್ರೋ ಕ್ಯಾಮ್ರಾ ಅಷ್ಟು ಯೂಸ್ ಆಗಲ್ಲ, ಪ್ಲಸ್ 0.08 MP ಆಕ್ಸಿಲರಿ ಲೆನ್ಸ್ ಕೂಡ ಅಷ್ಟೊಂದು ಯೂಸ್ ಆಗಲ್ಲ. ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಅದೆರಡು ವೇಸ್ಟ್ ಅನಿಸುತ್ತೆ. ಸೊ ಮೇನ್ ಕ್ಯಾಮ್ರಾ ಬಂದುಬಿಟ್ರೆ ನಿಮಗೆ 50 MP ಕ್ಯಾಮ್ರಾ AA ಕ್ಯಾಮ್ರಾ ಸಿಗುತ್ತೆ. ಸೊ ಈ ಸ್ಮಾರ್ಟ್ಫೋನಿನ ತೂಕದ ವಿಚಾರಕ್ಕೆ ಅಂದರೆ, ವೈಟ್ ವಿಚಾರಕ್ಕೆ ಬರೋದಾದರೆ 192 ಗ್ರಾಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಕೈಯಲ್ಲಿ ಏನಂತ ಹೆವಿ ಫೀಲ್ ಆಗ್ತಾ ಇಲ್ಲ. ಪ್ಲಸ್ ಈ ಬಜೆಟಲ್ಲಿ ಅಂದರೆ ಈ ಸೆಗ್ಮೆಂಟಲ್ಲಿ 78 mm ಥಿಕ್ನೆಸ್ ಕೊಟ್ಟಿದ್ದಾನೆ. ನೀವು ನೋಡ್ತಾ ಇರ್ಬೋದು, ಒನ್ ಆಫ್ ದಿ ಬೆಸ್ಟ್ ಸ್ಲಿಮ್ ಆ್ಯಂಡ್ ಸ್ಲಿಕೆಸ್ಟ್ ಫೋನ್ ಈ ಬಜೆಟ್ ರೇಂಜಲ್ಲಿ. ಹಾಗೆ ಇದ್ರ ಡಿಸ್ಪ್ಲೇ ವಿಚಾರಕ್ಕೆ ಹೇಳೋದಾದರೆ, ಈ ಡಿಸ್ಪ್ಲೇ ಬಂದುಬಿಟ್ಟು ನಿಮಗೆ 6.74 ಇಂಚಸ್ ಇದೆ, ಅಂದರೆ 17.1 ಸೆಂಟಿಮೀಟರ್ ಬರುತ್ತೆ. ಹಾಗೆ ಈ ಡಿಸ್ಪ್ಲೇ ನಿಮಗೆ 90 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಪ್ಲಸ್ ಹಾಗೆ ಈ ಫೋನಲ್ಲಿ ನಿಮಗೆ ಕಾರ್ನರಿಂಗ್ ಗೊರಿಲ್ಲಾ ಗ್ಲಾಸ್ ಸಿಗ್ತಾ ಇದೆ. ಬಟ್ ನಿಮಗೆ ಇನ್ಬಿಲ್ಟ್ ಯಾವುದೇ ಸ್ಕ್ರೀನ್ ಗಾರ್ಡ್ ಪ್ರೊಟೆಕ್ಷನ್ ಬರಲ್ಲ, ಹಾಕ್ಸ್ಕೋಬೇಕು. ಹಾಗೆ ಯಾವುದೇ ನಿಮಗೆ ಸಿಲಿಕಾನ್ ಫ್ಲೆಕ್ಸಿಬಲ್ ಬ್ಯಾಕ್ ಕೇಸ್ ಬರಲ್ಲ, ಅದು ಕೂಡ ಹಾಕ್ಸ್ಕೋಬೇಕು. ಈ ಸ್ಮಾರ್ಟ್ಫೋನ್ನಲ್ಲಿ ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ, ನಿಮಗೆ ಯಾವುದೇ ರೀತಿಯ ಡಸ್ಟ್ ರೆಸಿಸ್ಟೆನ್ಸ್ ಆರ್ ಸ್ಪ್ಲಾಶ್ ಪ್ರೂಫ್ ಅಥವಾ ವಾಟರ್ ರೆಸಿಸ್ಟೆನ್ಸ್ ಇದರಲ್ಲಿ ಬರೋದಿಲ್ಲ. ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದರೆ, ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಫುಲ್ HD ಪ್ಲಸ್ ಅಥವಾ AMOLED ಡಿಸ್ಪ್ಲೇ ಸಿಗ್ತಾ ಇಲ್ಲ, ಯಾಕಂದರೆ ಇದು Android 13 ಬೇಸ್ ವರ್ಷನ್ ಆಗಿದೆ. ಹಾಗೆ ಇದೊಂದು ಕಂಪ್ಲೀಟ್ಲಿ 4G ಫೋನ್ ಆಗಿದೆ. ಇದರಲ್ಲಿ ನಿಮ್ಗೆ ಯಾವುದೇ 5G ಸಪೋರ್ಟ್ ಅಥವಾ 5G ಪ್ಲಸ್ ಸಿಗೋಲ್ಲ. ಸೊ ಹಾಗಾಗಿ ಇದೊಂಥರ ಬಜೆಟ್ ಫೋನ್ ಆಗಿದೆ. ಸೊ ನಿಮಗೆ ಅಂತೂ ಇದ್ರದ್ದು ಗೇಮಿಂಗ್ ಅಥವಾ ಅಂತೂ ಸ್ಕೋರ್ ನೋಡೋದಾದರೆ 2,22,000 ಇದೆ, ಅಂದರೆ 2,22,000 ಇದೆ. ಹಾಗೆ ಇದ್ರ ಬ್ರೈಟ್ನೆಸ್ ವಿಚಾರಕ್ಕೆ ಬರೋದಾದರೆ, ಸೊ ಈ ಸೆಗ್ಮೆಂಟಲ್ಲಿ ಇದೊಂದು ಬೆಸ್ಟ್ ಬ್ರೈಟ್ನೆಸ್ ಅಂತ ಇರೋದು, ಅಂದರೆ 600 ನಿಟ್ಸ್, ಅಂದರೆ 600 ನಿಟ್ಸ್ ಬ್ರೈಟ್ನೆಸ್ನ ಪೀಕ್ ಲೆವೆಲ್ 600 ನಿಟ್ಸ್ ಪೀಕ್ ಲೆವೆಲ್ ಬ್ರೈಟ್ನೆಸ್ ಕೊಡ್ತಾ ಇದೆ. ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ, ಈ ಪರ್ಟಿಕ್ಯುಲರ್ ಸ್ಮಾರ್ಟ್ಫೋನಲ್ಲಿ ನಿಮಗೆ 5000 mAh ಲಿಥಿಯಂ ಅಯಾನ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಹಾಗೆ ಬಾಕ್ಸಲ್ಲಿ ನಿಮಗೆ 10 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಬಟ್ ಈ ಕಂಪ್ಲೀಟ್ಲಿ ಈ ಫೋನ್ ಬಂದ್ಬಿಟ್ಟು ನಿಮಗೆ 18 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಸ್ಮಾರ್ಟ್ಫೋನ್ ನಿಮಗೆ Android 13 MI UI 14 ಬೇಸ್ಡಾಗಿ ವರ್ಕ್ ಆಗ್ತಿದೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಹೀಲಿಯೋ G85 ಪ್ರೊಸೆಸರ್ ಒಂದಿಗೆ ಬರ್ತಾ ಇದೆ. ಸೊ 2.2 GHz ಮೇಲೆ ವರ್ಕ್ ಆಗ್ತಾ ಇದೆ. ಸೊ ಪರ್ಟಿಕ್ಯುಲರ್ ಈ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ನಿಮಗೆ 3 ಕಲರ್ಸ್ ವೇರಿಯಂಟಲ್ಲಿ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಸ್ಟಾರ್ ಡಸ್ಟ್ ಬ್ಲ್ಯಾಕ್ ಕಲರ್ ಅಂತ, ಹಾಗೆ ಸ್ಟಾರ್ ಶೈನ್ ಗ್ರೀನ್ ಕಲರ್ ಅಂತ, ಹಾಗೆ ಈಗ ನನ್ನ ಕೈಯಲ್ಲಿ ಇರ್ತಕ್ಕಂಥದ್ದು ಸ್ಟಾರ್ ಫ್ರೋಸ್ಟ್ ವೈಟ್ ಕಲರ್ ಅಂತ. ಸೊ ನಾನು ಎಲ್ರಿಗೂ ಈ ಕಲರ್ ಸಜೆಸ್ಟ್ ಮಾಡ್ತೀನಿ. ಏನಕ್ಕಂದರೆ ಈ ಮೊಬೈಲ್ ನೋಡ್ತಾ ಇರೋದು ಕಂಪ್ಲೀಟ್ ಒಂಥರ ಗ್ಲಾಸ್ ಡಿಸೈನ್ ಥರ ಕಾಣುತ್ತೆ. ಕಂಪ್ಲೀಟ್ ಇಲ್ಲ ಕ್ರಿಸ್ಟಲ್ ಫ್ಲೇಕ್ ಅಥವಾ ಸ್ಟಾರ್ ಶೈನಿ ಡಿಸೈನ್ ಕಾಣ್ತಾ ಇದೆ. ಸೊ ನನಗೆ ಕೇಳೋದಾದರೆ ಈ ಕಲರ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಪ್ರೀಮಿಯಂ ಕಲರ್ ಅಂತ ಹೇಳ್ಬೋದು. ಈ ಸ್ಮಾರ್ಟ್ಫೋನಲ್ಲಿ ನಿಮಗೆ ರ್ಯಾಮ್ ಬಂದುಬಿಟ್ಟು LPDDR4X ಯೂಸ್ ಮಾಡಿದ್ದಾರೆ.
ಸೊ ಯೂಶಲಿ LPDDR6 ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡ್ತಾ ಇಲ್ಲ. ಸೊ ಈ ಸೆಗ್ಮೆಂಟಲ್ಲಿ ನಿಮಗೆ LPDDR4 ಸಿಗ್ತಿರೋದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನಿಮಗೆ 3 ವೇರಿಯಂಟ್ ಸಿಗ್ತಾ ಇದೆ. ಸ್ಮಾರ್ಟ್ಫೋನಲ್ಲಿ ನಿಮಗೆ 3 ವೇರಿಯಂಟ್ ರ್ಯಾಮ್ ಸಿಗ್ತಾ ಇದೆ. ಒಂದು 4+128, 6+128 ಹಾಗೆ 8+128. ಸೊ 3 ವೇರಿಯಂಟ್ಗೆ ಡಿಫ್ರೆಂಟ್ ಅಂತ ಪ್ರೈಸ್ ಕೂಡ ಕೋಟ್ ಮಾಡಿದ್ದಾರೆ. ಸೊ ನಿಮಗೆ 4+128 ನೋಡೋದಾದ್ರೆ 7,999 ಬರ್ತಾ ಇದೆ. 3 ವೇರಿಯಂಟ್ಸ್ ಕೂಡ 3 ಡಿಫ್ರೆಂಟ್ ಪ್ರೈಸಸ್ ಇದೆ. 4+128 GB ರ್ಯಾಮ್ ನೋಡೋದಾದ್ರೆ 7,999 ಬರ್ತಾ ಇದೆ. 6+128 GB ರ್ಯಾಮ್ ನೋಡೋದಾದ್ರೆ ನಿಮಗೆ 9,999 ಬರ್ತಾ ಇದೆ. ಹಾಗೆ ನಿಮಗೆ 8+120 GB ನೋಡೋದಾದ್ರೆ 11,999 ಬರ್ತಾ ಇದೆ. ಸೊ ಓವರ್ ಆಗಿ ಇದೊಂದು ಬಜೆಟೆಡ್ ಫೋನ್ ಆಗಿದೆ. ಸೊ ನೀವು ಈ ಸ್ಮಾರ್ಟ್ ಫೋನ್ನ ಹೇಗೆ 5,000 ರೂಪೀಸ್ ತಗೋಬೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ಸ್ಮಾರ್ಟ್ ಫೋನ್ನ ನೀವು ಹೇಗೆ ಆಫರ್ ಪ್ರೈಸಲ್ಲಿ ಬೈ ಮಾಡ್ಬೋದು ಅಂದರೆ, ನೀವು ಫ್ಲಿಪ್ಕಾರ್ಟಲ್ಲಿ ರೆಡ್ಮಿ 13C 4G ಮೊಬೈಲ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಸೊ ಅದರಲ್ಲಿ ನೀವು ಏನಂದರೆ ನಿಮ್ದು ಯಾವುದಾದ್ರೂ ಹಳೆ ಆ್ಯಂಡ್ರಾಯ್ಡ್ ಅದು ಯಾವುದೇ ವರ್ಷನ್ ಆಗಿರಲಿ, ಕ್ಯಾಮ್ರಾ, ಡಿಸ್ಪ್ಲೇ ಮತ್ತು ಬ್ಲೂಟೂತ್ ಮತ್ತು ವೈಫೈ ವರ್ಕಿಂಗ್ ಕಂಡೀಷನ್ ಫ್ಲೋಲೆಸ್ ಅಂದರೆ ತುಂಬ ಚೆನ್ನಾಗಿದ್ದರೆ ನೀವು ಮಿನಿಮಮ್ 2,750 ಅಪ್ ಟು 4,000 ತನಕ ನಿಮಗೆ ಡಿಸ್ಕೌಂಟ್ ಪ್ರೈಸ್ ಸಿಗ್ತಾ ಇದೆ. ಸೊ ಬೇಸಿಕಾಗಿ ನಿಮಗೆ ಮಿನಿಮಮ್ ಟು ಮಿನಿಮಮ್ 7,750 ರೂಪಾಯಿ ಮಿನಿಮಮ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಆ ಮಿನಿಮಮ್ ಡಿಸ್ಕೌಂಟಿಂದ ನೀವು ಬೈ ಮಾಡಿದ್ರೆ ಈ 4+120 GB ವೇರಿಯಂಟ್ನ ನೀವು ಜಸ್ಟ್ 5,000 ರೂಪೀಸ್ಗೆ ಬೈ ಮಾಡ್ಬೋದು. ಸೊ ನನಗೆ ಇದೊಂದು ಈ ಕಂಪ್ಲೀಟ್ 2024ಅಲ್ಲಿ ನಿಮಗೆ ಇದೊಂದು ಬಜೆಟೆಡ್ ಫೋನ್ ಆಗಿದೆ. ಸೊ ನಿಮ್ಮ ಮನೇಲಿ ಯಾರಾದರೂ ಪೇರೆಂಟ್ಸ್ ಯೂಸ್ ಮಾಡೋದಿದ್ರೆ ಅಥವಾ ಡೈಲಿ ಜಸ್ಟ್ ಮನೆಗೆ ಹೋಮ್ಲಿ ಯೂಸ್ ಮಾಡೋಕ್ಕಾಗ ಏನಾದರೂ ಫೋನ್ ಬೇಕಾದರೆ ಒನ್ ಆಫ್ ದಿ ಬೆಸ್ಟ್ ಫೋನ್ ವಿತ್ ಪ್ರೀಮಿಯಂ ಡಿಸೈನ್ ಅಂತ ಹೇಳ್ಬೋದು. ಸೊ ಇದೇ ಥರ ಹೊಸ ಟೆಕ್ ನ್ಯೂಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೋತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.